ಈಶಾನ್ಯ ಪದವೀಧರರ ಚುನಾವಣೆ ಪ್ರಚಾರಕ್ಕಾಗಿ ನಗರಕ್ಕೆ ಆಗಮಿಸಿದ ಮಾಜಿ ಸಚಿವರಾದ ಸಿಟಿ ರವಿ ಅವರು ಸುದ್ದಿಗೋಷ್ಠಿ ನಡೆಸಿದರು. ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಅಭ್ಯರ್ಥಿಯಾಗಿ ಹಿಂದೆ ಇದೇ ಕ್ಷೇತ್ರವನ್ನು ಪ್ರತಿನಿಧಿಸಿ ಕೆಲಸ ಮಾಡಿದಂಥ ಅಮರನಾಥ್ ಪಾಟೀಲರು ಅಭ್ಯರ್ಥಿಯಾಗಿದ್ದಾರೆ. ನಾನು ತಮ್ಮ ಮೂಲಕ ಈ ಭಾಗದ ಪದವೀಧರ ಮತದಾರರಿಗೆ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಎನ್ಡಿಎ ಬೆಂಬಲಿತ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಪ್ರಥಮ ಪ್ರಾಶಸ್ತ್ಯದ ಮತಗಳ ಮೂಲಕ ಮೊದಲ ಸುತ್ತಿನಲ್ಲೇ ಗೆಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಎನ್ಡಿಎ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಜನವಿರೋಧಿಯಾಗಿರ್ತಕ್ಕಂಥ ಹಗಲು ದರೋಡೆಯಲ್ಲಿ ತೊಡಗಿರ್ತಕ್ಕಂಥ ಭ್ರಷ್ಟ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ ಅಂತಕ್ಕಂಥ ವಿನಂತಿಯನ್ನು ಶಿಕ್ಷಕ ಮತ್ತು ಪದವೀಧರರಿಗೆ ಮಾಡಲಿಕ್ಕೆ ಬಯಸ್ತೇನೆ. NSUI-ನಿಂದ ಸಾವರ್ಕರ್ಗೆ ಅಪಮಾನ ವಿಚಾರ. ಅವರು ಅಯೋಗ್ಯರಿದ್ದಾರೆ. ದೇಶಭಕ್ತ ಅನ್ನೋದು ಅವರಿಗೆ ಗೊತ್ತಿಲ್ಲ. ಡಿಸ್ಕವರಿ ಆಫ್ ಇಂಡಿಯಾ ಅವರು ಬರೆಯೋ ಡೆಸ್ಕ್ ಪೆನ್ನು ಪೇಪರ್ ಇರಲಿಲ್ಲ. ಗೋಡೆಯ ಮೇಲೆ ದೇಶಭಕ್ತಿ ಕೆತ್ತಿದ್ದಾರೆ. ಫಲಕಕ್ಕೆ ಮಸಿ ಬೆಳೆಯುವುದು ಕಾಂಗ್ರೆಸ್ ತನ್ನ ಮುಖಕ್ಕೆ ತಾನೇ ಮಸಿ ಬೆಳೆದುಕೊಂಡಿದೆ ಎಂದರು. ಈ ರೀತಿ ಟ್ರೈನಿಂಗ್ ಪಡೆದವರು ಯಾವ ದೇಶಭಕ್ತರಾಗುತ್ತಾರೆ? ಅವರೇ ವಿಧಾನಸೌಧಕ್ಕೆ ಬಂದು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕೂಗದೆ ಮತ್ತೇನಾಗುತ್ತೆ ಎಂದರು. ಸರ್ಕಾರದ ಆರಂಭಿಕ ನಡೆ ಅನುಮಾನ ಮೂಡಿಸುತ್ತಿದೆ. ವಾಲ್ಮೀಕಿ ಅವರ ಬಗ್ಗೆ ಇರುವ ಪೆನ್ ಡ್ರೈವ್ ಹಂಚಲು 92 ಲಕ್ಷ ಖರ್ಚು ಮಾಡಿದ್ದಾರೆ. ಇದರಲ್ಲಿ ಸಚಿವರ ಪಾತ್ರ ಇದೆ ಅಂತ ಹೇಳಲ್ಲ. ಆದರೆ 197 ಕೋಟಿ ಹಗರಣದಲ್ಲಿ ದೊಡ್ಡವರ ಪಾತ್ರ ಇದೆ. ವಾಲ್ಮೀಕಿ ಬಗ್ಗೆ ಪೆನ್ ಡ್ರೈವ್ ರಾಜ್ಯದ ಎಷ್ಟು ಜನರಿಗೆ ತಲುಪಲಿದೆ? 92 ಲಕ್ಷ ಯಾಕೆ ಖರ್ಚಾಗಿದೆ ಗೊತ್ತಾಗಬೇಕಲ್ಲ ಎಂದು ಕಾಂಗ್ರೆಸ್ನ ವಿರುದ್ಧ ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಹರಿಹಾಯ್ದರು. ಕೋಟ್ಯಾಂತರ ಜನರ ಹೃದಯದಲ್ಲಿ ವೀರ ಸಾವರ್ಕರ್ ಇದ್ದಾರೆ. ಕಾಂಗ್ರೆಸ್ ತನ್ನ ಮುಖಕ್ಕೆ ತಾನು ಬಳಕೊಂಡ್ರ ಮಸಿಯದು. ಯಾಕೆಂದ್ರೆ ಹೃದಯದಲ್ಲಿ ಇರುವಂತ ವೀರ ಸಾವರ್ಕರ್ನ ಯಾರು ಮಸಿ ಬೆಳೆಯಕ್ಕಾಗಲ್ಲ. ಕಾಂಗ್ರೆಸ್ ತನ್ನ ಮುಖಕ್ಕೆ ತಾನು ಬಳಕೊಂಡ್ರ ಮಸಿ. ಅಲ್ಲಿ ಎಂಥವ್ರನ್ನ ತಯಾರು ಮಾಡ್ತಾ ಇದೆ. NSUI ಮೂಲಕ ಎಂಥವ್ರನ್ನ ತಯಾರು ಮಾಡ್ತಾ ಇದೆ ಕಾಂಗ್ರೆಸ್ ಪಾರ್ಟಿ. ಭವಿಷ್ಯದಲ್ಲಿ ಅವರೇ ಲೀಡರ್ ಆಗ್ಬೋದು, MP MLAಗಳಾಗ್ಬೋದು. ಅಂದರೆ ಈ ರೀತಿ ಟ್ರೈನಿಂಗ್ ಪಡೆದವರು ಇನ್ಯಾವ ಸ್ಥಿತಿಯ ದೇಶಭಕ್ತರಾಗ್ತಾರೆ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗದೆ ಇನ್ನೇನು ಕೂಗ್ತಾರೆ ಇಂಥವ್ರು? ಇಂಥ ಅಯೋಗ್ಯರೆಲ್ಲ ಈ ಕೆಲಸ ಮಾಡೋರೆಲ್ಲ ನಾಳೆ ಸಾರ್ವಜನಿಕ ನೇತಾರರಾದರೆ ವಿಧಾನಸೌಧಕ್ಕೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗದೆ ಇನ್ನೇನು ಕೂಗ್ತಾರೆ? ಅದನ್ನೇ ಕಿತ್ತೋಗೋದು, ಕೊಲೆ ಮೊಕದ್ದಮೆ ದಾಖಲಿಸಬೇಕು ಅಂತ ಹೇಳಿದ್ರು. ನಾನು ಸಿದ್ದರಾಮಯ್ಯನವರೇ, ನೀವು ನಾಗೇಂದ್ರ ಅವ್ರನ್ನ ಕಿತ್ತೋಗೋದು, ಕೊಲೆ ಮೊಕದ್ದಮೆ ದಾಖಲಿಸಿ. ನೀವು ಕಿತ್ತೋಗಿದೆ ಇದ್ರೆ ಆ ಭ್ರಷ್ಟಾಚಾರದಲ್ಲಿ ನಿಮಗೂ ಪಾಲಿದೆ ಅಂತ ರಾಜ್ಯದ ಜನ ಭಾವಿಸ್ತಾರೆ. ನಿಮ್ಮ ಪಾರ್ಟಿ ಪಾಲ್ ಪಡೆದಿದೆ ಅಂತ ರಾಜ್ಯದ ಜನ ಭಾವಿಸ್ತಾರೆ. ಅದು ಬರಬಾರ್ದು ಅಂತ ಹೇಳಿದ್ರೆ ನೀವು ಈಗಲೇ ಕಿತ್ತೋಗೋದು, ನೀವೇ ಹೇಳಿದ್ರಲ್ಲ ಕಿತ್ತೋಗೋದು ಅಂತ, ಆ ಕಿತ್ತೋಗೋದು ಆಕ್ಷನ್ ಮಾಡಿ. ಆರಂಭಿಕ ನಡೆ ಅನುಮಾನ ಮೂಡಿಸ್ತಾ ಇದೆ ಸರ್ಕಾರ. ಮತ್ತು 187 ಕೋಟಿ ರೂಪಾಯಿನ ಯಾರ್ದು ಕೃಪಾ ಕಟಾಕ್ಷ ಇಲ್ಲದೆ ಬರೀ ಅಧಿಕಾರಿಗಳನ್ನೇ ವರ್ಗಾವಣೆ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತ? ಅದೇ ಇಲಾಖೆಯಲ್ಲಿ 92 ಲಕ್ಷ ರೂಪಾಯಿಂದು ವಾಲ್ಮೀಕಿಯವರ ಬಗ್ಗೆ ಹಾಡನ್ನು CD ಹಂಚೋದಕ್ಕೆ ಅಂತದ್ದು ಪೆನ್ ಡ್ರೈವ್ ಅಂದ ತಕ್ಷಣ ನೀವು ತಲೆಯಲ್ಲಿ ಇನ್ನೂ ಹೋಗ್ಬೇಡಿ. ವಾಲ್ಮೀಕಿ ಬಗ್ಗೆ ಪೆನ್ ಡ್ರೈವ್ ಹಂಚೋದಕ್ಕೆ 92 ಲಕ್ಷ ಖರ್ಚು ಮಾಡಿದ್ದಾರೆ. ಡಿಸ್ಟ್ರಿಬ್ಯೂಷನ್ಗೆ 45 ಲಕ್ಷ ಖರ್ಚು ಮಾಡಿದ್ದಾರೆ. ಹಂಚಿಕೆ ಮಾಡೋದಕ್ಕೆ ನಿಮ್ಮ ಕೈಗೆ ಯಾರಿಗಾದ್ರೂ ವಾಲ್ಮೀಕಿಯ ನಿಮಗೆ ಬೇರೆ ಪೆನ್ ಡ್ರೈವ್ ಎಲ್ಲ ನಿಮ್ಗೆ ಸಿಕ್ಕಿದಾವೆ. ವಾಲ್ಮೀಕಿ ಪೆನ್ ಡ್ರೈವ್ ಎಲ್ಲ ಸಿಕ್ತಾ? ಒಬ್ಬರಿಗೂ ಸಿಕ್ಕಿಲ್ಲ. ಆದರೆ 92 ಲಕ್ಷ ಖರ್ಚಾಗಿದೆ. ನಾನು ಆ 92 ಲಕ್ಷ ಖರ್ಚಾಗಿರೋದ್ರೊಳಗೆ ದೊಡ್ಡವ್ರ ಪಾತ್ರ ಇದೆ ಅಂತ ಹೇಳಲ್ಲ. ಈ 187 ಕೋಟಿಯಲ್ಲಿ ದೊಡ್ಡವ್ರ ಪಾತ್ರ ಇದೆ. ಈ ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, BV ನಾಯಕ್, KM ಪಾಟೀಲ್, ರವೀಂದ್ರ ಜಲ್ದಾರ್, ವೈ ಗೋಪಾಲ್ ರೆಡ್ಡಿ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು.